ಸರ್ 18 ವರ್ಷಗಳದ್ದು ಎಲ್ಲ ಕನಸು ಎಲ್ಲರಿಗೂ ಕೂಡ ಒಂದು ಅವಕಾಶ ಇದೆ. ಯುಜಿ ಹೇಳ್ತಾರೆ, ನಾನು ಕೈ ನಾನೇ ಪ್ರಾಣ ದೇಗುಲದ ಜಗತ್ತಿನಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮ್ಗೆ ಅವಕಾಶ ಇದ್ದೇ ಇದೆ. ನೀನು ಎಷ್ಟು ಚಿಕ್ಕವನಾಗಲಿ ದೊಡ್ಡದಾಗಲಿ. ಸೊ 18 ವರ್ಷದಿಂದ ನಮ್ಮ RCB ಅವರು ಭಾಳ ಪ್ರಯತ್ನ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಎಷ್ಟೇ ಕಷ್ಟ ಆದರೂ ನಮ್ಮ ಟೀಮ್ ಬಿಡದೆ, ಬೆಂಗಳೂರು ಟೀಮ್ ಬಿಡದೆ ಕಷ್ಟ ಸುಖ ಎರಡರಲ್ಲೂ ಕೂಡ ಅವರು ಉಳ್ಕೊಂಡಿದ್ರು. ಅದು ಭಾಳ ವಿಶೇಷವಾದಂಥ ವಿಚಾರ. ನಿನ್ನೆ ಸಾಕಷ್ಟು ಭಾವುಕರಾದರು ಸರ್ ಗೆದ್ದ ನಂತರದಲ್ಲಿ. ಹೌದು, ಭಾವುಕ ಯಾಗಾಗ್ತದೆ ಅಂತಂದರೆ ದುಃಖಕ್ಕೂ ಬರ್ತದೆ, ಸಂತೋಷಕ್ಕೂ ಬರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಫಲಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ. ಸೊ ಇಡೀ ಟೀಮ್ ಎಲ್ಲ ಒಗ್ಗಟ್ಟಾಗಿದೆ. ನನಗೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ವಿಮಾನನೇ ಮಾಡ್ಬಿಟ್ಟಿದ್ರು ಕರ್ಕೊಂಡು. ನಾನೇ ಹೋಗ್ಬೋದು ಕಾರಣದಿಂದ ನಾನು ಫುಲ್ ವಾಚ್ ಮಾಡಿದ್ದೀನಿ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬೇಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾಂಡ್ ಆರ್ಡರ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವ್ರಿಗೆ ಗೌರವ ಸಲ್ಲಿಸೋ ಕೆಲಸ ಮಾಡಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ. ಸ್ಟೇಡಿಯಂನಲ್ಲಿ ಅದಕ್ಕೆ ಏನು ಬೇಕು KC ಅವರು ಅದಕ್ಕೆ ದೊಡ್ಡ ಮಟ್ಟದ ಕ್ರೌಡ್ ಸೇರೋ ಸಾಧ್ಯತೆ ಇದೆ ಸರ್, ಟ್ರಾಫಿಕ್ ವ್ಯವಸ್ಥೆ ಅಥವಾ ಅದಕ್ಕೋಸ್ಕರ ನಾವು ಅವರು ಓಪನ್ ಜೀಪಲ್ಲಿ ಬರಬೇಕು ಅಂತ ಇದ್ರು. ಅದು ಭಾಳ ಯಾಕೆಂದರೆ ಯಾರು ಏನಾದ್ರು ಎಸೆಯೋದು ಮತ್ತೊಂದು ಮಾಡೋದು ಇದೆಲ್ಲ ಭಾಳ ಬಿಲ್ಡಿಂಗ್ಗಳ ಮೇಲೆ ನಿಲ್ಲಿಸ್ಬಿಟ್ಟು ಎಸೆಯೋದು ಮಾಡೋದು ಇವೆಲ್ಲ ಆಗ್ತದೆ. ಸೊ ಅದಕ್ಕೆ ಪೊಲೀಸರು ಸುಮಾರು 1000 ಜನ ಪೊಲೀಸರನ್ನ ಇದಕ್ಕೆ ನಿಯೋಜಿಸಬೇಕಾಗ್ತದೆ. ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಎಲ್ಲ ನಾವೆಲ್ಲ ಚರ್ಚೆ ಮಾಡಿ ನಾನು ಪೊಲೀಸ್ ಅಧಿಕಾರಿಗಳು ಇಮಿಡಿಯೇಟ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಸೆಕ್ಯೂರಿಟಿ ಆ್ಯಂಗಲ್ ಭಾಳ ಅಭಿಮಾನಿಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಹುಚ್ಚ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸರ್. ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀರಾ ಸರ್? ಏನು ಹುಚ್ಚನೂ ಇಲ್ಲ, ಏನಿಲ್ಲ. ಅಭಿಮಾನ ಅಂದ್ರೆ ಎಲ್ಲರದ್ದು ಅಭಿಮಾನ. ಏನು ಮಾಡ್ತೀರಿ? ಈ ವಯಸ್ಸಿನಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ, ಇನ್ಯಾರಿಗಿರಕ್ಕೆ ಸಾಧ್ಯ? ನಾನು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಭಾಳ ಹುಷಾರಾಗಿರ್ಬೇಕು. ಗೌರವ ಕೊಡೋಣ, ಅವ್ರಿಗೆ ಇದನ್ನು ಮಾಡೋಣ. ಇಡೀ ದೇಶ ನೋಡ್ತಾ ಇರ್ತದೆ. ಒಂದು ಸಣ್ಣ ಇನ್ಸಿಡೆಂಟು ಆಗಬಾರ್ದು. ಸಣ್ಣ ಇನ್ಸಿಡೆಂಟ್ ಆದರೆ ಹೆಚ್ಚು ಕಮ್ಮಿ ಆಯ್ತಾರೆ. ಯಾರಿಗಾರು ಒಬ್ಬರು ಮೇಲೆ ಬಿದ್ದೋದ್ರು, ತುಳಿದಾಯಿತು, ಯಾರು ಒಬ್ಬರಿಗೆ ಹೆಚ್ಚು ಕಮ್ಮಿ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಡ್ತು, ಕೈ ಮುರಿದೋದು, ಕಾಲು ಮುರಿದೋದು ಅಂದರೆ ಅದೇ ಒಂದು ದೊಡ್ಡ ಇದು. ಅಭಿಮಾನಕ್ಕೆ ಭಾಳ ಗೌರವ ಬರಬೇಕಲ್ಲ, ಆ ರೀತಿ ಎಲ್ಲರೂ ನಡ್ಕೋಬೇಕು ಅಂತೇಳಿ ಎಲ್ಲ ಯುವಕರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಡೆಫಾರ್ಮೇಷನ್ ಇದೆ, ಮೊದಲನೇ ಬಾರಿಗೆ ಆಗ್ತಿರೋದು. ಹಿಂದೆ ಯಾವಾಗ ಆಗಿತ್ತು ಸರ್? ನಾನು ಹಿಂದೆ TV9 ಮೇಲೆ ಹಾಕಿದ್ದೆ. ಆಮೇಲೆ TV9 ಅವರು ಏನೋ ಒಂದು ಸ್ಮಾಲ್ ಕಂಡೀಷನ್ಗೆ ಒಪ್ಕೊಂಡ್ರು. ಬಿಟ್ಟೆ ಅಂದ್ರೆ ಸ್ವಲ್ಪ ಬಿಟ್ಟಿದ್ವಿ. TV9 ಗೊತ್ತಲ್ಲ ನನ್ನ ಮೇಲೆ ಏನು ಮಾಡೋದು. ಸೊ ಇದಕ್ಕೆ ಸ್ವಲ್ಪ ಮಾಡಲೇಬೇಕಾಗಿತ್ತು. ಈ ಸುದೀರ್ಘ ರಾಜಕಾರಣದಲ್ಲಿ ಇಷ್ಟು ವರ್ಷಗಳಲ್ಲಿ ಆರೋಪ ಪ್ರತ್ಯಾರೋಪ ಎಲ್ಲಾ ನಾಯಕರದು ಸಹಜವಾಗಿರುತ್ತೆ. ಇದೇ ವಿಶೇಷತೆ ನೋಡ್ರಿ, ನಮ್ಮ ವರ್ಕರ್ಸ್ಗೆಲ್ಲ ನಾನು ಹೋಗಿ BJP ಜೊತೆ ಸೇರ್ಕೊತಾ ಇದ್ದೀನಿ. BJP ಅವರು ಬೆಂಬಲಿದ್ದೀನಿ, ಮಿನಿಸ್ಟ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.